ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬೆಂಗಳೂರಿನ ವಿಚಾರವಾಗಿ ಬರೋಣ. ಕರ್ನಾಟಕ ಸುದ್ದಿಗಳ ವಿಚಾರ. ಇನ್ನು ಬೆಂಗಳೂರಿನ ರಸ್ತೆಗಳು ಅನುಭವಿಸ್ತವರಿಗೆ ಗೊತ್ತದು ಆ ಸಮಸ್ಯೆ, ಆ ದೇವರಿಗೆ ಪ್ರೀತಿ. ಒಂದ್ ಕಡೆ ವೈಟ್ ಟಾಪಿಂಗ್ ನೆಪದಲ್ಲಿ ರಸ್ತೆ ಆಗಿದ್ದು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ರೆ, ಮತ್ತೊಂದ್ ಕಡೆ ಇಡೀ ನಗರದಾದ್ಯಂತ ಗುಂಡಿಗಳ ಸರಮಾಲೆ ಜೋರಾಗಿದೆ. ಈ ವಿಚಾರವಾಗಿ TV9 ಕೂಡ ಏನ್ ರೋಡ್ ಗುರು ಅನ್ನುವಂತ ಸರಣಿ ಅಭಿಯಾನವನ್ನ ಸದ್ಯ ನಡೆಸ್ತಾ ಇದೆ. DCM ಅವ್ರಿಗೆ ಕೇಳಿದ್ರೆ ಹೌದು ಗುಂಡಿ ಇದೆ, ಮಾಡೋಣ, ಸರಿ ಮಾಡೋಣ, ಈ ರೀತಿಯಾದಂತ ಮಾತು ಕೇಳ್ತಾ ಇದ್ವಿ ಬಿಟ್ರೆ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಇದೀಗ ಖುದ್ದು ಮುಖ್ಯಮಂತ್ರಿಗಳೇ ಫೀಲ್ಡ್ಗಿಳಿದಂತ ರೀತಿಯಾಗಿ ಕಂಡು ಬಂತು. ಅಂತೂ ಈ ಸರ್ಕಾರ ನಿದ್ದೆಯಿಂದ ಎದ್ದಿದ್ಯಲ್ಲ ಅನ್ನುವಂತ ಸಮಾಧಾನ ಪಡ್ಕೊಬೇಕು, ಅಥವಾ ಇವ್ರು ಯಾವಾಗ ಸರಿಪಡಿಸ್ತಾರೆ ಅನ್ನುವಂತ ಒಂದು ಕಾತರತೆಯಲ್ಲಿ ಇರಬೇಕು, ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲೇ ಆ ಉತ್ತರ ಸಿಗ್ಬೇಕಿದೆ. ಬನ್ನಿ, ಇವತ್ತು ಮುಖ್ಯಮಂತ್ರಿಗಳ ರೌಂಡ್ಸ್ ನಿಂದ ಏನಾದ್ರು ಇಂಪ್ಯಾಕ್ಟ್ ಆಗ್ಬೋದಾ ಅಥವಾ ಬರೀ ಇದೊಂದು ಕಣ್ಣರಿಸೋ ತಂತ್ರನ ನೋಡ್ಕೊಂಬೋಣ ಈ ರಿಪೋರ್ಟ್ ನಲ್ಲಿ. TV9 ಏನ್ ರೋಡ್ ಗುರು ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ರಸ್ತೆ ಅವ್ಯವಸ್ಥೆ ಬಗ್ಗೆ TV9 ರಿಪೋರ್ಟ್ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರೌಂಡ್ಸ್, ರಸ್ತೆ ಪರಿಶೀಲನೆ. TV9 ಅಂದ್ರೆ ಇಂಪ್ಯಾಕ್ಟ್, ಇಂಪ್ಯಾಕ್ಟ್ ಅಂದ್ರೆ TV9. ಏನ್ ರೋಡ್ ಗುರು ಎಂಬ ಶೀರ್ಷಿಕೆಯಡಿ TV9 ನಿರಂತರ ಅಭಿಯಾನ ನಡೆಸಿದ್ದು. TV9 ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ಇವತ್ತು ಕೂಡ TV9 ಕಾಮಾಕ್ಷಿ ಪಾಳ್ಯ ಮುಖ್ಯ ರಸ್ತೆ ಅಧ್ವಾನದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇದೇನಾ ಬ್ರಾಂಡ್ ಬೆಂಗಳೂರು ಅಂತ ಸ್ಥಳೀಯರು ಸಿಟ್ಟು ಹೊರಹಾಕಿದ್ದಾರೆ. ಒಂದು ದುಸ್ಥಿತಿಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ಸರ್ಕಾರ ವಿಫಲ ಆಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇವತ್ತು TV9 ರಿಯಾಲಿಟಿ ಚೆಕ್ ಅಲ್ಲಿ ನಿಮ್ಗೊಂದು ರಸ್ತೆಯನ್ನ ತೋರಿಸ್ತಾ ಇದೀವಿ. ಇದು ಮಾಗಡಿಯ ಮುಖ್ಯ ರಸ್ತೆ. ಈ ರಸ್ತೆಯಿಂದ ಆ ಕಾಮಾಕ್ಷಿ ಪಾಳ್ಯ ಕನೆಕ್ಟ್ ಆಗುವಂತ ರಸ್ತೆ. ಈ ರಸ್ತೆಯಲ್ಲಿ ಆ ರಸ್ತೆ ಎಲ್ಲಿದೆ ಅಂತ ಹುಡುಕಿಕೊಂಡು ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಇಡೀ ರಸ್ತೆ ತುಂಬಾ ಬರೀ ಗುಂಡಿಗಳ ದರ್ಬಾರ್ ಶುರುವಾಗಿರುವಂತದ್ದು. ಹೀಗೆ TV9 ನಿರಂತರ ವರದಿಯಿಂದ GBA ಅಧಿಕಾರಿಗಳ ಸಭೆ ನಡೆಸಿದ್ದ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ ತಿಂಗಳ ಒಳಗೆ ಗುಂಡಿ ಮುಚ್ಚಬೇಕು ಅಂತ ತಾಕೀತು ಮಾಡಿದ್ರು. ಅಷ್ಟೇ ಅಲ್ಲ, ನಾನು ಪರಿಶೀಲನೆ ಮಾಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಅದರಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ ಫೀಲ್ಡ್ಗಿಳಿದಿದ್ರು. ಸಿಎಂ ಗುಂಡಿ ಪರಿಶೀಲನೆ ನಂಬರ್ 1 ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್. ಮಧ್ಯಾಹ್ನ 3:30 ಕಾವೇರಿ ನಿವಾಸದಿಂದ ಬೆಂಗಳೂರು ರೌಂಡ್ಸ್ಗೆ ಹೊರಟ ಸಿಎಂ ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ಬಳಿ ರಸ್ತೆ ಕಾಮಗಾರಿ ಪರಿಶೀಲನೆ ಮಾಡಿದ್ರು. GBA ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ಮಾಹಿತಿ ನೀಡಿದ್ರು. ರಸ್ತೆಗೆ ಎಷ್ಟು MM ಐಟಮ್ ಹಾಕಿದ್ದೀರಾ ಅಂತ ಅಧಿಕಾರಿಗಳಿಗೆ ಸಿಎಂ ಪ್ರಶ್ನಿಸಿದ್ರು. ಮತ್ತೊಂದು ಬದಿಯ ರಸ್ತೆಗೆ ಇವತ್ತು ರಾತ್ರಿ ಡಾಂಬರ್ ಹಾಕಿ ಮುಗಿಸಿ ಅಂತ ಸೂಚಿಸಿದ್ರು. ಸಿಎಂ ಗುಂಡಿ ಪರಿಶೀಲನೆ ನಂಬರ್ 2 ಹೆಬ್ಬಾಳ ರಿಂಗ್ ರೋಡ್. ವಿಂಡ್ಸರ್ ಮ್ಯಾನರ್ ನಿಂದ ಹೊರಟ ಸಿಎಂ ನಂತರ ಹೆಬ್ಬಾಳಕ್ಕೆ ಎಂಟ್ರಿ ಕೊಟ್ಟರು. ಹೆಬ್ಬಾಳದಿಂದ ಮಾನ್ಯತಾ ಟೆಕ್ ಪಾರ್ಕ್ ನಡುವಿನ ರಿಂಗ್ ರಸ್ತೆಯಲ್ಲಿ ಪರಿಶೀಲನೆ ನಡೆಸಿದ್ರು. ನಡು ರಸ್ತೆಯಲ್ಲಿ ಕಟ್ಟಡದ ಅವಶೇಷಗಳನ್ನ ಹಾಕಿದ್ದಕ್ಕೆ ಸಿಎಂ ಕೋಪಗೊಂಡ್ರು. ಯಾಕೆ ಹೀಗೆ ಹಾಕಿದ್ದೀರಿ ಅಂತ ಪ್ರಶ್ನಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಕಸ ಕಟ್ಟಡ ಅವಶೇಷ ತೆರವು ಮಾಡದಿದ್ರೆ ಕಮಿಷನರ್ಗಳ ಮೇಲೆ ಕ್ರಮ. ಮುಂದಿನ ಬಾರಿ ಪರಿಶೀಲನೆಗೆ ಬಂದಾಗ್ಲೂ ರಸ್ತೆ ಬದಿಯಲ್ಲಿ ಕಸ ಬಿದ್ದಿದ್ರೆ ಕಮಿಷನರ್ ಮೇಲೆಯೇ ಕ್ರಮ ತೆಗೆದುಕೊಳ್ತೀನಿ ಅಂತ ವಾರ್ನ್ ಮಾಡಿದ್ರು. ಕಸದ ಸಮಸ್ಯೆಯನ್ನು ಬಹಳಷ್ಟು ಕಡೆ ನೋಡಿದ್ರೆ ತೆಗೆದಾಕ್ಬೇಕು ಅಂತ ಹೇಳಿದ್ದೀನಿ. ತೆಗೆದೇ ಹೋದ್ರೆ ಇನ್ನೊಂದ್ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನರ್ಗಳ ಮೇಲೇನೆ ಆಕ್ಷನ್ ತಗೋತೀನಿ. ಸಿಎಂ ಗುಂಡಿ ಪರಿಶೀಲನೆ ನಂಬರ್ 3 ಹೆಣ್ಣೂರು ಬಾಗಲೂರು ಜಂಕ್ಷನ್. ಮಾನ್ಯತಾ ಟೆಕ್ ಪಾರ್ಕ್ ಬಳಿಕ ಹೆಣ್ಣೂರು ಬಾಗಲೂರು ಜಂಕ್ಷನ್ಗೆ ಸಿಎಂ ಆಗಮಿಸಿದ್ರು. ಜಲ್ಲಿ ಹಾಕಿ ಸುಮ್ಮನೆ ಬಿಡೋದಲ್ಲ, ಡಾಂಬರ್ ಹಾಕಬೇಕು ಅಂತ ಇಂಜಿನಿಯರ್ಗೆ ಎಚ್ಚರಿಕೆ ಕೊಟ್ರು. ಇದಾದ ಬಳಿಕ ಮಾತನಾಡಿದ ಸಿಎಂ ಜಲ್ಲಿ ಹಾಕಿ ಟಾರ್ ಹಾಕದ ಇಂಜಿನಿಯರ್ನನ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂದ್ರು. ಕ್ವಾಲಿಟಿ ಪಾರ್ಟ್ ಹೋಲ್ಸ್ ಮುಚ್ಚಬೇಕು. ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ. ಅವನು ಏನ್ ಮಾಡಿದಾನೆ, ಜಲ್ಲಿ ಎಲ್ಲ ಹಾಕ್ಬಿಟ್ಟು
ಕೊಟ್ಟಿದ್ದಾನೆ, ಸಿಮೆಂಟ್ ಇದಾಕಿಲ್ಲ, ಟಾರ್ ಹಾಕಿಲ್ಲ, ವಿಟ್ ಮಿಕ್ಸ್ ಮಾಡಿಲ್ಲ, ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ. ಇದಾದ ನಂತರ ಬೆನ್ನಿಗಾನಹಳ್ಳಿ ಫ್ಲೈಓವರ್ ಬಳಿ ರಸ್ತೆ ಪರಿಶೀಲನೆ ನಡೆಸಿದ್ರು. ಇನ್ನು ಐಟಿ ಕಂಪನಿಗಳಿರೋ ಪಣತ್ತೂರಿನಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗಿತ್ತು. ಉದ್ಯಮಿಗಳು ಬೆಂಗಳೂರು ತೊರೆಯೋ ಎಚ್ಚರಿಕೆ ನೀಡಿದ್ರು. TV9 ಕೂಡ ಈ ಬಗ್ಗೆ ವರದಿ ಮಾಡಿತ್ತು. ಪಣತ್ತೂರಿಗೂ ಭೇಟಿ ನೀಡಿದ ಸಿಎಂ ರಸ್ತೆ ಕಾಮಗಾರಿ ಶೀಘ್ರವಾಗಿ ಮುಗಿಸುವಂತೆ ಸೂಚಿಸಿ ಸಿಟಿ ರೌಂಡ್ಸ್ ಮುಗಿಸಿದ್ರು. ಮಾಗಡಿ ರಸ್ತೆಯಲ್ಲಿ ಕಾಮಗಾರಿ ಪರಿಶೀಲಿಸಿದ ಡಿಕೆ. ಸಿಎಂ ರೌಂಡ್ಸ್ಗೂ ಮುನ್ನ ಡಿಸಿಎಂ ಡಿಕೆ ರಸ್ತೆ ಕಾಮಗಾರಿ ಪರಿಶೀಲಿಸಿದ್ದಾರೆ. ರಾಮನಗರಕ್ಕೆ ತೆರಳುತ್ತಿದ್ದಾಗ ಬೆಂಗಳೂರಿನ ಸುಮ್ಮನಹಳ್ಳಿ ಬಳಿ ಪರಿಶೀಲನೆ ನಡೆಸಿದ್ದಾರೆ. ಆದಷ್ಟು ಬೇಗ ರಸ್ತೆ ಗುಂಡಿಗಳ ಸಮಸ್ಯೆ ಬಗೆಹರಿಸಲು ನಾವು ಬದ್ಧರಾಗಿದ್ದೇವೆ ಅಂತ ಟ್ವೀಟ್ ಮಾಡಿದ್ದಾರೆ. ಗುಂಡಿ ಮುಚ್ಚೋ ಕಾರ್ಯ ಸರ್ಕಾರದಿಂದ ಶುರುವಾಗಿದೆ. ಅತ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ರಸ್ತೆ ಅಧ್ವಾನದ ಬಗ್ಗೆ ಚರ್ಚೆಯಾಗಿದ್ದು, ಗುಂಡಿ ಮುಚ್ಚುವ ಹೋರಾಟವನ್ನು ಅಭಿಯಾನದ ರೀತಿ ಮುಂದುವರೆಸಲು ತೀರ್ಮಾನ ಮಾಡಲಾಗಿದೆ. ಈರಣ್ಣ, ಪ್ರದೀಪ್, ಶಾಂತಮೂರ್ತಿ ಜೊತೆ ಅನಿಲ್, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.